ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಸೆಕ್ಸ್ ಅಂದರೆ ಏನು, ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೀಕ್ರೆಟ್ ಮತ್ತು ಸೇಕ್ರೆಟ್ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಅಂತ ಅಂದರೆ ರಹಸ್ಯವಾದ ಮತ್ತು ಪವಿತ್ರವಾದ ಶಕ್ತಿ ಬದಲಾವಣೆ ಅಂತ ಅರ್ಥ. ಅಂದರೆ ಗಂಡ ಹೆಂಡತಿ ಯಾವಾಗ ದೇಹ, ಬುದ್ಧಿ, ಮನಸ್ಸು, ಆತ್ಮ ಸಮರ್ಪಣೆಯಿಂದ ಕಾಯ ವಾಚ ಮನಸ್ಸ ಗಂಡ ಹೆಂಡತಿಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿ ಯಾವಾಗ ಸಂಸಾರ ಮಾಡ್ತಾರೆ, ಆಗ ಗಂಡ ಮತ್ತು ಹೆಂಡತಿ ಅವರ ಮಧ್ಯದಲ್ಲಿರುವಂಥ ಫೀಮೇಲ್ ಮತ್ತು ಫೆಮಿನೈನ್ ಮತ್ತು ಮ್ಯಾಸ್ಕ್ಯುಲೈನ್ ಎನರ್ಜಿ ಏನಿದೆ ಅದು ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಎಲ್ಲ ಚಕ್ರಗಳು ಆಕ್ಟಿವ್ ಆಗಿ ಹೀಲ್ ಆಗೋದಕ್ಕೆ ಶುರು ಆಗತ್ತೆ. ಇದರಿಂದ ಆಗುವಂಥ ಉಪಯೋಗಗಳು: ದೇಹದ ಆರೋಗ್ಯ ಹೆಚ್ಚಾಗತ್ತೆ, ಮನಸ್ಸಿಗೆ ಆಗಿರುವಂಥ ಗಾಯಗಳು, ಎಮೋಷನಲ್ ಟ್ರಾಮಾ, ಎಮೋಷನಲಿ ಹಿಂದಿನ ಲೈಫಲ್ಲಿ ಏನಾದ್ರೂ ನೋವುಗಳಾಗಿದ್ರೆ ಅದೆಲ್ಲ ಹೀಲ್ ಆಗೋದಕ್ಕೆ ಸಹಾಯ ಆಗತ್ತೆ. ಸಂಪಾದನೆ ಹೆಚ್ಚಾಗತ್ತೆ, ಸುಖ, ಶಾಂತಿ, ಸಮೃದ್ಧಿಯಲ್ಲಿ ವೃದ್ಧಿ ಆಗತ್ತೆ. ಕೋಪ ಇದ್ರೆ ಅದು ಶಾಂತವಾಗಿ ಪ್ರೀತಿಯಾಗಿ ಬದಲಾಗಿ ಪ್ರೀತಿ ಹೆಚ್ಚಾಗೋದಕ್ಕೆ ಗಂಡ ಹೆಂಡತಿ ಮಧ್ಯೆ ಸಹಾಯ ಆಗತ್ತೆ. ಯಾವ ಮನೆಯಲ್ಲಿ ಗಂಡ ಹೆಂಡತಿ ಸುಖವಾಗಿ ಸಂಸಾರ ಮಾಡ್ತಾರೆ, ಸತ್ಯ, ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ಯಾರು ನಿಯತ್ತಾಗಿ ಬದುಕ್ತಾ ಇರ್ತಾರೆ ಅಂತ ಮನೆಯಲ್ಲಿ ದೇವತೆಗಳ ವಾಸ ಇರುತ್ತೆ. ಎಲ್ಲಿ ದೇವತೆಗಳ ವಾಸ ಇರುತ್ತೆ ಅಲ್ಲಿ ನಮ್ಗೆ ಏನೇನ್ ಬೇಕು ಪ್ರತಿಯೊಂದು ನಮಗ್ ಸಿಗತ್ತೆ ಅಲ್ವಾ. ಸೊ ಒಳ್ಳೆ ಪುಣ್ಯ ದಂಪತಿಗಳಾಗಿರ್ತಾರೆ. ಆದ ಕಾರಣ ಎಷ್ಟೋ ಪುಣ್ಯ ಆತ್ಮಗಳು ಮಕ್ಕಳಾಗಿ ಅಂಥವರ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ. ಭಗವಂತ ಕೂಡ ಇಂಥ ದಂಪತಿಗಳನ್ನ ಆರಿಸ್ಕೊಳ್ತಾರೆ ಭೂಮಿಯಲ್ಲಿ ಜನ್ಮ ಎತ್ತೋದಕ್ಕೋಸ್ಕರ. ಸೊ ಅಂತಂಥ ಪುಣ್ಯಾತ್ಮಗಳು ಕೂಡ ಹುಟ್ಟೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ಆಧ್ಯಾತ್ಮದಲ್ಲಿ ಸಾಧನೆಯಲ್ಲಿ ಮುಂದಕ್ಕೆ ಹೋಗ್ತಾ ಮುಕ್ತಿ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳಿದ್ದಾರೆ, ಸನ್ಯಾಸಿಗಿಂತ ಹೆಚ್ಚು ಮೋಕ್ಷವನ್ನ ಪಡ್ಕೊಳ್ಳೋ ಅಂತ ಚಾನ್ಸಸ್ ಸಂಸಾರಿಗೆ ಹೆಚ್ಚಾಗಿ ಇರುತ್ತೆ. ಯಾಕೆಂದ್ರೆ ಸಂಸಾರದಲ್ಲಿ ಇದ್ದು ಎಲ್ಲ ಸುಖವನ್ನ ಭೋಗಿಸ್ತಾ ಎಲ್ಲ ಆಸೆಗಳನ್ನ ತೀರಿಸ್ಕೊಂಡಾಗ ಮುಕ್ತಿಯನ್ನ ಪಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರತ್ತೆ. ಅದಕ್ಕೋಸ್ಕರ ಮುಕ್ತಿಯನ್ನ ಪಡ್ಕೊಳ್ಳೋ ಮುಕ್ತಿಯನ್ನ ಪಡ್ಕೊಳ್ಳೋಂಥ ಚಾನ್ಸಸ್ ಸನ್ಯಾಸಿಗಿಂತ ಸಂಸಾರಿಗೆ ಹೆಚ್ಚಿರುತ್ತೆ ಅಂತ ಕೃಷ್ಣ ಕೂಡ ಹೇಳಿದ್ದಾರೆ. ಮ್ಯಾಸ್ಕ್ಯುಲೈನ್ ಮತ್ತೆ ಫೆಮಿನೈನ್ ಎನರ್ಜಿ ಟ್ರಾನ್ಸ್ಫರ್ ಆಗತ್ತೆ ಅನ್ನಲ್ಲ. ಫೀಮೇಲ್ ಎನರ್ಜಿ ಕ್ಯಾರೆಕ್ಟರಿಸ್ಟಿಕ್ ಏನಂದ್ರೆ ಪ್ರೀತಿ, ಕರುಣೆ, ಆಪ್ಯಾಯತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು, ಕ್ಷಮಿಸೋದು, ಇಂಟ್ಯೂಷನ್ ಪವರ್, ತುಂಬಾ ಜಾಸ್ತಿ ಐಡಿಯಾಸ್ಗಳು ಬರೋದು, ಎಕ್ಸೆಟ್ರಾ ಇಂಥ ಗುಣಗಳಾಗಿರುತ್ತೆ ಹೆಣ್ಣಿಂದು ಅಂದ್ರೆ ಫೀಮೇಲ್ ಎನರ್ಜಿದು. ಮೇಲ್ ಎನರ್ಜಿದು ಸ್ಟ್ರಾಂಗ್, ಸ್ಟ್ರೆಂತ್, ಧೈರ್ಯ, ಸಾಹಸ, ಎಂಥದ್ದೇ ಪರಿಸ್ಥಿತಿಯಲ್ಲಿ ಮುನ್ನುಗ್ಗಿ ಸಾಧಿಸೋ ಅಂಥ ಛಲ, ಆತ್ಮಸ್ಥೈರ್ಯ, ಇದೆಲ್ಲ ಮ್ಯಾಸ್ಕ್ಯುಲೈನ್ ಎನರ್ಜಿ ಆಗಿರುತ್ತೆ. ಇಂಥ ಎನರ್ಜಿ ಕಂಪ್ಲೀಟ್ಲಿ ಗಂಡ ಹೆಂಡತಿ ಮಧ್ಯೆ ಟ್ರಾನ್ಸ್ಫಾರ್ಮ್ ಆಗೋದ್ರಿಂದ ಸಂಪೂರ್ಣವಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು ನಾವು ಕೆಲಸ ಮಾಡ್ತೀವಿ ಅದಕ್ಕೆ ಬೇಕಾದಂಥ ಶಕ್ತಿ ಕೂಡ ಈ ಒಂದು ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಇಂದ ನಮಗ್ ಸಿಗತ್ತೆ. ಯಾವಾಗ ಈ ಟ್ವಿನ್ ಫ್ಲೇಮು ಆ ಕತೆ ಎಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ಅವ್ರ ಕಾರ್ಮಿಕೋ, ಸೋಲ್ಮೇಟೋ, ಟ್ವಿನ್ ಫ್ಲೇಮೋ ಅದನ್ನೆಲ್ಲ ಬಿಟ್ಬಿಟ್ಟು, ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಈಗ ಅವರು ನಿಮ್ಮ ಗಂಡ ಅಥವಾ ಹೆಂಡತಿ ಅಂದರೆ ಅದನ್ನ ನೀವೇ ಚೂಸ್ ಮಾಡ್ಕೊಂಡು ಬಂದಿರ್ತೀರ, ಆದ್ರಿಂದ ಸಂಪೂರ್ಣ ಸ್ವೀಕಾರ ಮಾಡಿ ಅಂತ ಹೇಳಿದ್ದೀನಿ ನಾನು. ಆದ್ದರಿಂದ ಯಾವಾಗ ದಂಪತಿಗಳು ನನ್ನ ಗಂಡನೇ ನನ್ನ ಶಿವ ಅಂತ, ಪತಿ ಪರಮೇಶ್ವರ ಅಂತ, ಯಾವಾಗ ಗಂಡ ನನ್ನ ಹೆಂಡತಿಯೇ ನನ್ನ ಶಕ್ತಿ ಅಂತ ಹೇಳಿ ಸಂಪೂರ್ಣವಾಗಿ ಸ್ವೀಕಾರ ಮಾಡಿ ಸಂಸಾರ ಮಾಡ್ತಾರೆ, ಜೀವನನೇ ಸ್ವರ್ಗದಂತ ಸುಖದಲ್ಲಿ ತುಂಬ ಹೋಗುತ್ತೆ. ಮನುಷ್ಯನಾಗಿ ಬದುಕೋದಕ್ಕೆ ಕೂಡ ಒಂದು ನೆಮ್ಮದಿ, ತೃಪ್ತಿ ಅನ್ನುವಂಥದ್ದು ಲೈಫ್ನಲ್ಲಿ ಸಿಗತ್ತೆ. ಸತ್ಮೇಲೆ ನಮ್ಗೆ ಸ್ವರ್ಗ ಸಿಗುತ್ತೋ ಇಲ್ವೋ ಅನ್ನೋದಕ್ಕಿಂತ ಇಲ್ಲೇ ಜೀವನವನ್ನ ಸ್ವರ್ಗ ಮಾಡ್ಕೊಂಡಾಗ ಅಲ್ಲಿ ಕೂಡ ಸ್ವರ್ಗದಲ್ಲಿ ಖಂಡಿತ ಯಾವಾಗ ಧರ್ಮಬದ್ಧವಾಗಿ ನಡಿತೀವಿ ಆಗ ಧರ್ಮೋ ರಕ್ಷತಿ ರಕ್ಷಿತಃ, ನಾವು ಬದುಕಿದ್ದಾಗ್ಲೂ ನಾವು ಚೆನ್ನಾಗಿರ್ತೀವಿ, ನಾವು ದೇಹವನ್ನು ತ್ಯಾಗ ಮಾಡೋದ್ಮೇಲೂ ಸಹ ಚೆನ್ನಾಗಿರ್ತೀವಿ. ನಾವು ಯಾವ ರೀತಿ ಕರ್ಮಗಳನ್ನ ಮಾಡಿರ್ತೀವಿ ಅದರ ಅನುಸಾರ ನಮಗೆ ಸತ್ತ ಮೇಲೆ ಸ್ವರ್ಗ ಸಿಕ್ಕುತ್ತೋ ನರಕ ಸಿಕ್ಕುತ್ತೋ ಅನ್ನೋಂಥದ್ದು ಗೊತ್ತಾಗುತ್ತೆ.
ಅದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ನಾವು ಸುಖವಾಗಿದ್ದೀವ ಅಥವಾ ದುಃಖದಲ್ಲಿದ್ದೀವ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಾವು ಸತ್ತ ಮೇಲೂ ನಮ್ಗೆ ಏನ್ ಸಿಗತ್ತೆ ಅಂತ. ಬುದ್ಧ ಕೂಡ ಅವ್ರ ಎನ್ಲೈಟನ್ ಆದ್ಮೇಲೆ ಇದನ್ನೇ ಹೇಳಿದ್ದಾರೆ, ನಾವು ಯಾವಾಗ ನಮ್ಮ ಕರ್ಮಗಳನ್ನ ಶುದ್ಧವಾಗಿ ಇಟ್ಕೊಳ್ತೀವಿ ನಾವಿಲ್ಲೂ ಕೂಡ ಚೆನ್ನಾಗಿರ್ತೀವಿ, ಜೀವನ ನಂತರ ಕೂಡ ಚೆನ್ನಾಗಿರ್ತೀವಿ ಅನ್ನೋಂಥದ್ದನ್ನ ಬುದ್ಧ ಕೂಡ ಹೇಳಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಈ ಕಾಲದಲ್ಲಿ ಇದೆಲ್ಲ ಕಾಮನ್, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರು, ಪ್ರೀ ಮ್ಯಾರಿಟಲ್ ಸಕ್ಸು, ಸಾರಿ ಇದೆಲ್ಲ ಈಗ ಕೇಳಿ ನನಗೂ ಕೂಡ ಶಾಕ್ ಆಗ್ತಿದೆ. ಕೆಲವೊಂದು ವಿಡಿಯೋಸ್ಗಳು ನೋಡ್ತೀನಿ, ಯಾಕೆಂದ್ರೆ ನಾನು ತುಂಬಾ ಸಂಪ್ರದಾಯ ಕುಟುಂಬದಲ್ಲಿ ಬದುಕ್ತೆ. ಅಮ್ಮ ನಮ್ಮಮ್ಮ ಇವತ್ತವರೆಗೂ ಸೀರೆ ಅನ್ನೋದು ಬಿಟ್ಟು ಇನ್ನೊಂದು ನೈಟಿ ಸಹ ಹಾಕಿದ್ ನಾನು ನೋಡಿಲ್ಲ. ಸೊ ನಮ್ಮಮ್ಮನ್ ನೋಡ್ತಾ ನಾನ್ ಬೆಳೆದಿದ್ದಕ್ಕೆ ನಾನು ಕೂಡ ಏನೇ ಬಟ್ಟೆ ಹಾಕಿದ್ರು ಮೈ ತುಂಬಾ ಹಾಕ್ತೀನಿ. ನಾನಿರುವಂತ ಲೊಕ್ಯಾಲಿಟಿನೂ ಕೂಡ ಹಾಗೆ ಇದೆ. ಹೆಣ್ಮಕ್ಳು ಸಿಗರೇಟ್ ಸೇದೋದು ಅಂಥದ್ದೆಲ್ಲಾನು ನಾನು ತೀರಾ ಕೆಲವು ವರ್ಷದ ಹಿಂದೆ ಆ ಎಲ್ಲೋ ಹೋಗಿದ್ದೆ ಸಿಟಿಯಲ್ಲಿ. ಅಲ್ಲಿ ಹೊಟ್ಟೆ ಹಸಿತಾ ಇತ್ತು. ಹೋಟೆಲ್‌ಗಳು ಸಿಗ್ಲಿಲ್ಲ. ಒಂದು ಬೇಕರಿ ಅದು ಹೋಗಿದ್ದೆ. ತುಂಬಾ ದೊಡ್ಡದಿತ್ತು ಬೇಕರಿ. ಅಲ್ಲಿ ಒಂದು ರೌಂಡ್ ಟೇಬಲ್ ಅಲ್ಲಿ ಹೆಣ್ಮಕ್ಳು ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಸಿಗರೇಟ್ ಸೇದ್ತಾ ಇದ್ರು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅದನ್ನ ನೋಡಿದ್ದು. ನನಗೆ ತುಂಬಾ ಶಾಕ್ ಆಯ್ತು. ಪಿಕ್ಚರಲ್ಲಿ ಚಿಕ್ಕ ಬಟ್ಟೆ ಹಾಕಿದ್ದನ್ನ ನೋಡಿದೆ. ಲೈವ್ ಆಗಿ ನೋಡಿದಾಗ ತುಂಬಾನೇ ಶಾಕ್ ಆಯ್ತು. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅದನ್ನ ನೋಡಿದ್ದು. ನಾ ಅಂಥ ಜಾಗಗಳಿಗೆ ಹೋಗೋದು ಇಲ್ಲ. ಅಲ್ಲಿ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಹೊಸ ಏರಿಯಾ, ಗೊತ್ತೂ ಇರ್ಲಿಲ್ಲ. ಇದೆಲ್ಲ ಪಿಕ್ಚರಲ್ಲಿ ಮಾತ್ರನೇ ಅಲ್ಲ, ರಿಯಲ್ ಲೈಫಲ್ಲೂ ನಡೀತಿದೆ ಅಂತ ನಾನು ಆವತ್ತು ಅನ್ಕೊಂಡೆ. ಕೆಲವು ವರ್ಷದ ಹಿಂದೆ ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನ ಹೇಳಿದ್ದೀನಿ. ಕ್ರೈಮ್ ಸ್ಟೋರಿಗಳು ನೋಡ್ತಾ ಇದ್ದೆ ನಾನು, ಹಿಂದಿಲಿ ಬರ್ತಾ ಇದ್ದಿದ್ದು ಅಂತ. ಅವಾಗ ಅದರಲ್ಲಿ ಯಾವ ಯಾವ ವಯಸ್ಸಿನವ್ರಿಗೆ ಯಾವ ಯಾವ ರೀತಿಯಲ್ಲಿ ಜನಗಳು ಮೋಸ ಮಾಡ್ತಾರೆ ಅನ್ನೋಂಥದ್ದನ್ನ ನೋಡಿ ನನಗೆ ತುಂಬಾ ಶಾಕ್ ಆಗೋದು. ಪ್ರಪಂಚದಲ್ಲಿ ಏನ್ ನಡೀತಿದೆ, ನನ್ನ ಮನೇಲಿದ್ರು ಸಹ ಬಾವಿ ಒಳಗೆ ಕಪ್ಪೆ ತರ ಬದುಕ್ದಲೆ ಪ್ರಪಂಚ ಹೀಗಿದೆ ಅನ್ನೋಂಥ ಒಂದು ನಾಲೆಡ್ಜ್ ಅನ್ನುವಂಥದ್ದು ನನಗೂ ಕೂಡ ಇದೆ. ತುಂಬಾ ಶಾಕ್ ಆಯ್ತು, ಆಶ್ಚರ್ಯ ಅನ್ನಿಸ್ತು. ನಾನೇನಾದ್ರೂ ಬೇರೆ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀನ ಅಂತ ಕೂಡ ನನಗೆ ಪ್ರಶ್ನೆ ಬಂತು. ಆದ್ರೆ ಕಲಿಯುಗ ಪ್ರಪಂಚದಲ್ಲಿ ಇದು ಕೂಡ ನಡೀತಾ ಇದೆ ಅನ್ನೋಂಥದ್ದನ್ನ ಕೆಲವೊಂದು ವಿಡಿಯೋಸ್ಗಳು ನಾನು ಅಪ್ಡೇಟೆಡ್ ಆಗಿರ್ತೀನಿ. ಕೆಲವೊಂದು ವಿಡಿಯೋಸ್ಗಳು ನನಗೆ ಸಜೆಸ್ಟ್ ಆಗತ್ತೆ, ಅದನ್ನ ನಾನು ನೋಡ್ತೀನಿ. ಹೀಗಾಗ್ತಿದೆ ಪ್ರಪಂಚ ಅನ್ನೋದನ್ನ ನೋಡಿ ತುಂಬಾನೇ ಶಾಕ್ ಆಗತ್ತೆ. ಎನಿವೇಸ್, ಈ ರೀತಿಯಾದಂಥ ಅನೈತಿಕ ಸಂಬಂಧಗಳನ್ನ ಇಟ್ಕೊಂಡಾಗ ಏನಾಗತ್ತೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದರಿಂದ ಮೊದಲು ದೇಹದ ಆರೋಗ್ಯ ಅನ್ನುವಂಥದ್ದು ಕಾಮನ್ ಆಗಿ ಕೆಡತ್ತೆ. ಅವರಲ್ಲಿರುವಂಥ ಆ ದೇಹದಲ್ಲಿರುವಂಥ ಎಂಥದೇ ಕಾಯಿಲೆ ಆದ್ರೂ ಆ ಕಾಯಿಲೆ ಫಸ್ಟ್ ಟ್ರಾನ್ಸ್ಫಾರ್ಮ್ ಆಗುತ್ತೆ ಬಾಡಿ ಲೆವೆಲ್ನಲ್ಲಿ. ಇದು ಕಾಮನ್ ಆಗಿ ಈಗ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಇವಾಗ ನಾನು ದಾಂಪತ್ಯದಲ್ಲಿ ಏನೇನ್ ಪ್ಲಸ್ ಪಾಯಿಂಟ್ ಹೇಳ್ದೆ ಅದೆಲ್ಲ ರಿವರ್ಸ್ ಆಗತ್ತೆ ಈ ರೀತಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅನ್ನೋಂಥದ್ದು ಏನನ್ನಾದ್ರೂ ಮಾಡ್ಕೊಂಡ್ರೆ. ಸೊ ಇಂಥವ್ರು ಒಬ್ರನ್ನ ನಂಬ್ಕೊಂಡಿರ್ತಾರ, ಇನ್ನೊಬ್ರು ನೀನಲ್ಲ ಅಂದ್ರೆ ಇನ್ನೊಬ್ರು ಮತ್ತೊಬ್ರು ಅಂತ ಹೋಗ್ತಾ ಇರ್ತಾರೆ. ಆಗ ನಾನು ಅಷ್ಟೆಲ್ಲ ಪ್ರೀತಿಸ್ದೆ, ಹಿಂಗ್ ಮಾಡ್ಬಿಟ್ರು ಹಂಗ್ ಮಾಡ್ಬಿಟ್ರು ಅಂತ ಹೇಳಿ ಏನು ಆ ಎಮೋಷನಲ್ ಟ್ರಾಮಾ, ಮನಸ್ಸಿಗೆ ಏನು ಗಾಢವಾದ ಗಾಯ ಆಗತ್ತೆ, ಅದು ಹಾರ್ಟ್ ಚಕ್ರ ಬ್ಲಾಕ್ ಆಗತ್ತೆ. ಅದರಿಂದ ಇದನ್ನ ಹೀಲ್ ಮಾಡ್ಕೊಳ್ದಲೇ ಇದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ಇದು ಶ್ವಾಸಕೋಶ ಹಾಳಾಗಿ ಕ್ಯಾನ್ಸರ್ ಬಂದು ಸಾಯುವಂತ ಚಾನ್ಸಸ್ ಕೂಡ ಇರುತ್ತೆ. ಇದರಿಂದ ರೂಟ್ ಚಕ್ರ, ಸೇಕ್ರಲ್ ಚಕ್ರ ಬ್ಲಾಕ್ ಆಗೋದ್ರಿಂದ ಸಂಪಾದನೆ ನಿಧಾನವಾಗಿ ಕಡಿಮೆ ಆಗ್ತಾ ದಾರಿದ್ರ್ಯ ಅನ್ನೋಂಥದ್ದು ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಸುಖ, ಶಾಂತಿ, ನೆಮ್ಮದಿ ಲೈಫಿಂದ ಕಂಪ್ಲೀಟ್ಲಿ ಹೋಗುತ್ತೆ. ಎಲ್ಲ ನೆಗೆಟಿವ್ ಲೋ ಫ್ರೀಕ್ವೆನ್ಸಿ ದೇಹದಲ್ಲಿ ಮನೆ ಮಾಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಕೋಪ, ದುಃಖ, ನೋವು, ಹಿಂಸೆ ಈ ಥರ ಎಲ್ಲ ನೆಗೆಟಿವ್ ಕ್ವಾಲಿಟೀಸ್ ದೇಹದಲ್ಲಿ ಮನೆ ಮಾಡುವುದಕ್ಕೆ ಸ್ಟಾರ್ಟ್ ಆಗತ್ತೆ. ದೇವಿ ದೇವತೆ ಭಗವಂತನ ಆಶೀರ್ವಾದ, ರಕ್ಷಣೆ ಏನಿರುತ್ತೆ ಅದು ಕುಟುಂಬದಿಂದ. ಯಾವಾಗ ಅಧರ್ಮದ ದಾರಿಯಲ್ಲಿ ಹೋಗ್ತಾರೆ ಮನುಷ್ಯ, ಆಗ ಅಂಥ ಕುಟುಂಬದಿಂದ ಭಗವಂತನ ರಕ್ಷಣೆ ಅನ್ನುವಂಥದ್ದು ಹೋಗುತ್ತೆ. ಇದರಿಂದ ಸುಖ, ಶಾಂತಿ, ನೆಮ್ಮದಿ ಖಂಡಿತ ಹೋಗುತ್ತೆ. ಆಧ್ಯಾತ್ಮ ಸಾಧನೆ ಅನ್ನೋದು ಕನಸಿನ ಮಾತು. ಕನಸಲ್ಲೂ ಕೂಡ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಮುಕ್ತಿ ಮೋಕ್ಷ ಎಲ್ಲ ಈ ಕರ್ಮಗಳೆಲ್ಲ ಕಳ್ಕೊಂಡ್ಮೇಲೆ ಸಿಗ್ಬೋದೇನೋ. ಸಿಗತ್ತೆ, ಖಂಡಿತ ಸಿಗತ್ತೆ. ಆ ಕರ್ಮಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಎಷ್ಟು ಜನ್ಮ ತಗೊಳುತ್ತೋ ಅವ್ರವ್ರ ಕರ್ಮದ ಅನುಸಾರ ಭಗವಂತ ಆ ಲೆಕ್ಕ ಇಟ್ಟಿರ್ತಾರೆ. ಯಾಕೆಂದ್ರೆ ಲಾ ಆಫ್ ಕರ್ಮ ಅನ್ನುವಂಥದ್ದು ಮನುಷ್ಯಂಗೊಂದು, ದೇವ್ರಿಗೊಂದು, ರಾಕ್ಷಸರಿಗೊಂದು ಅಂತ ಇಟ್ಟಿಲ್ಲ. ಮನುಷ್ಯರಾಗ್ಲಿ, ದೇವತೆಗಳಾಗ್ಲಿ, ರಾಕ್ಷಸರಾಗ್ಲಿ
ಸೃಷ್ಟಿಯಲ್ಲಿರೋ ಎಲ್ಲ ಪ್ರಾಣಿ, ಪಕ್ಷಿ, ಜೀವಿ, ಮನುಷ್ಯ ಯಾರೇ ಆದ್ರೂ ಲಾ ಆಫ್ ಕರ್ಮ ಅನ್ನುವಂಥದ್ದು ಎಲ್ಲರಿಗೂ ಈಕ್ವಲ್, ಎಲ್ಲರಿಗೂ ಒಂದೇ. ಇದರ ಜೊತೆಯಲ್ಲಿ ಬೋನಸ್ ಅನ್ನೋ ಥರ ಅವರು ಮಾಡದಂಥ ಎಲ್ಲ ಕರ್ಮಗಳು ನಿಮಗೆ ಟ್ರಾನ್ಸ್ಫರ್ ಆಗತ್ತೆ. ಮತ್ತೆ ಅವ್ರಿಗೆ ಯಾವ್ದಾದ್ರು ಶಾಪಗಳಿದ್ರೆ ಅದು ಟ್ರಾನ್ಸ್ಫರ್ ಆಗತ್ತೆ. ಜೊತೆಯಲ್ಲಿ ಆನ್ಸಿಸ್ಟ್ರಲ್ ಕರ್ಮ, ಅವರ ವಂಶದಲ್ಲಿ, ಅವರ DNA ಅಲ್ಲಿ, ಅವರ ಬ್ಲಡ್ ಲೈನ್ ಅಲ್ಲಿ ಏನೇ ಪಾಪಕರ್ಮಗಳಿದ್ರು, ಯಾವುದೇ ಶಾಪಗಳಿದ್ರು ಫ್ರೀಯಾಗಿ ಟ್ರಾನ್ಸ್ಫಾರ್ಮ್ ಆಗತ್ತೆ ನಿಮಗೆ. ನಾನು ಕೇಳ್ತಾ ಇರೋ ಪ್ರತಿಯೊಬ್ಬರಿಗೂ ಹೇಳ್ತಾ ಇಲ್ಲ, ಈ ಥರದ್ದು ಏನಾದರೂ ಆಗಿದ್ರೆ ಏನೇನ್ ಆಗತ್ತೆ ಅನ್ನೋಂಥದ್ದನ್ನ ಹೇಳ್ತಾ ಇದ್ದೀನಿ. ನಾನು ಖಂಡಿತ ಹೆದರಿಸ್ತಾ ಇಲ್ಲ, ಇದು ನಿಜ. ಈ ವಿಡಿಯೋ ಮಾಡೋದಕ್ಕೆ ಅದಕ್ಕೆ ನಾನು ಸ್ವಲ್ಪ ಯೋಚನೆ ಮಾಡಿದೆ. ಪ್ಲಸ್ ಯಾವಾಗ್ಲೂ ಹೇಳ್ತಾ ಇರೋ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ರೆ, ಇದರಿಂದ ಹಿಂಗಾಗತ್ತೆ ಅಂತ ಹೇಳ್ತಾ ಇದ್ರೆ ಕೇಳೋದಕ್ಕೆ ಎಲ್ಲರಿಗೂ ಇಷ್ಟ ಆಗತ್ತೆ. ಆದ್ರೆ ನೀವು ಮಾಡೋ ತಪ್ಪಿಂದ ಈ ತರ ಆಗತ್ತೆ ಅಂದ್ರೆ ಎಷ್ಟು ಜನ ಅದನ್ನ ತಗೊಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸತ್ಯ ಯಾವಾಗ್ಲೂ ಕಹಿಯಾಗಿರುತ್ತೆ, ಹಾಗಂತ ಸಿಹಿ ಸುಳ್ಳು ನಾನು ಹೇಳೋದಕ್ಕೆ ಆಗೋದಿಲ್ಲ. ಸತ್ಯ ಏನಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಇಂಥದ್ದು ನಿಮ್ಮ ಲೈಫಲ್ಲಿ ಏನಾದರೂ ಇದ್ರೆ ಖಂಡಿತ ಇದೆಲ್ಲ ನಿಮಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಆ ಥರ ಲೈಫ್ನಲ್ಲಿ ಆಗಿರೋರು ಮಾತ್ರ ಪರ್ಟಿಕ್ಯುಲರ್ಲಿ ಹೇಳ್ತಾ ಇದ್ದೀನಿ. ಸೊಲ್ಯೂಷನ್ ಕೂಡ ಮುಂದೆ ಹೇಳ್ತೀನಿ. ಮತ್ತೆ ಹೆಣ್ಣು ಕೂಡ ಈ ರೀತಿಯಲ್ಲಿ ಬದಲಾಗಿರೋದನ್ನ ನೋಡಿ ನನಗೆ ತುಂಬಾನೇ ಶಾಕ್ ಆಯ್ತು. ರಿಯಲಿ ಯಾಕೆ ಹೀಗೆ ಆಗ್ತಿದೆ ಅಂತಂದಾಗ, ಕಲಿಯುಗದಲ್ಲಿ ಇದೆಲ್ಲ ಆಗತ್ತೆ ಅನ್ನೋಂಥದ್ದು ಪುರಾಣಗಳಲ್ಲಿ ಇದೆ. ಆದ್ರೂ ಸಹ ಗಂಡಸು ಎಷ್ಟೋ ಯುಗಗಳಿಂದ ಹೆಣ್ಣಿನ ಮೇಲೆ ಮಾಡಿಕೊಂಡು ಬಂದಂಥ ದೌರ್ಜನ್ಯಕ್ಕೆ ಹೆಣ್ಣು ತಿರುಗ್ಬಿದ್ದು, ನಾನು ಕೂಡ ಹಾಗೆ ಆದ್ರೆ ಜೀವನ ಹೇಗಿರತ್ತೆ ಅಂತ ಹೆಣ್ಣು ಕೂಡ ಇವತ್ತು ತಿರುಗಿ ಬಿದ್ದಿರೋದ್ರಿಂದ ಈ ಬದಲಾವಣೆಗಳು ಕಲಿಯುಗದಲ್ಲಿ ಆಗಿದೆ ಅನ್ನೋಂಥದ್ದು ನನಗೆ ನನ್ನ ಧ್ಯಾನದಲ್ಲಿ ತಿಳಿತು. ಆದ್ರೆ ಹೆಣ್ಮಕ್ಳಿಗೆ, ನಾನು ಈ ವಿಡಿಯೋನ ಕೇಳ್ತಾ ಇರೋ ಹೆಣ್ಮಕ್ಳಿಗೆ ನಾನು ಒಂದು ಹೇಳ್ತೀನಿ. ಮೇ ಬಿ ನಿಮ್ಮ ಬಾಯ್ ಫ್ರೆಂಡ್, ನಿಮ್ಮ ಲವರ್, ನಿಮ್ಮ ಗಂಡ ಮೋಸ ಮಾಡಿದ್ರು ಅಂತ ನೀವು ಮೋಸ ಮಾಡದಲ್ಲೇ ಇದ್ರು ಅವ್ರ ಮೇಲೆ ಕೋಪ ಹೇಗೆ ತೀರಿಸ್ಕೊಳ್ಬೇಕು ಅಂತ ಆಲ್ಕೋಹಾಲಿಕ್, ಸಿಗರೇಟ್ ಇಂಥದ್ದು ಅಭ್ಯಾಸಗಳು ಮಾಡ್ಕೊಂಡಿದ್ರು ಸಹ, ಆಲ್ಮೋಸ್ಟ್ ನನ್ನ ವಿಡಿಯೋಗಳು ಇಂಥವ್ರು ನೋಡೋರೆಲ್ಲರೂ ತುಂಬಾ ಒಳ್ಳೆ ಹೆಣ್ಮಕ್ಳೇ ನನಗೆ ಗೊತ್ತಿರೋ ಅಂಥದ್ದು. ನಾನು ತುಂಬಾ ಜನ ಜೊತೆ ಮಾತಾಡಿದ್ದೀನಿ. ತುಂಬಾ ಜನ, ಕೆಲವರು ನನ್ನ ಫ್ರೆಂಡ್ಸ್ ಕೂಡ ಆಗಿದ್ದಾರೆ. ನನಗೆ ಸ್ಟಾರ್ಟಿಂಗ್ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಇವಾಗವರೆಗೂ ನನಗೆ ಟಚಲ್ಲಿರುವಂಥ ಫ್ರೆಂಡ್ಸ್ ಕೂಡ ಇದ್ದಾರೆ. ತುಂಬಾ ಒಳ್ಳೆ ಹೆಣ್ಮಕ್ಳು ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ಅದಕ್ಕೆ ನಾನು ಬೇರೆ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀನ ಅಂತಾನೆ ಅನ್ಸುತ್ತೆ ನನಗೆ. ಕೆಲವರು ಹೆಂಗಸರು ಮಾತ್ರನೇ, ಹೆಣ್ಮಕ್ಳು ಮಾತ್ರನೇ ಈ ರೀತಿ ತಪ್ಪು ದಾರಿ ಹಿಡ್ದಿರೋ ಅಂಥದ್ದು, ತಪ್ಪು ನಿರ್ಣಯಗಳನ್ನ ಮಾಡಿರೋ ಅಂಥದ್ದು ನನಗೆ ಕಂಡು ಬಂದಿರೋ ಅಂಥದ್ದು. ಆದ್ರೆ ಹೆಣ್ಮಕ್ಳಿಗೆ ಒಂದು ಹೇಳ್ತೀನಿ, ಹೆಣ್ಣನ್ನ ಕ್ಷಮೆಯ ಧರಿತ್ರಿ ಅಂದ್ರೆ ಕ್ಷಮಿಸೋ ಗುಣದಲ್ಲಿ ಭೂಮಿ ತಾಯಿಗೆ ನಮ್ಮನ್ನ ಹೋಲಿಸ್ತಾರೆ. ಯಾವಾಗ್ಲೂ ಕೂಡ ನಮ್ಮ ಜೀವನವನ್ನ ಸರಿ ಮಾಡ್ಕೊಳ್ಳೋ ಅಂತ ಜವಾಬ್ದಾರಿ ಯಾವಾಗ್ಲೂ ಹೆಣ್ಣಾದವಳು ಫಸ್ಟ್ ತಗೊಳ್ಬೇಕಾಗತ್ತೆ. ಗಂಡು ಗೊತ್ತಿಲ್ದಲೆ, ಗೊತ್ತಿದ್ದೋ ಗೊತ್ತಿಲ್ದಲೇನೋ ಅವ್ರಿಗಿದ್ದಿದ್ದ ಅಹಂಕಾರದಲ್ಲೋ ಆ ರೀತಿ ಮಾಡ್ಬಿಟ್ರು, ತಪ್ಪಾಗಿದೆ ನಿಮಗ್ ಗೊತ್ತಾಯ್ತು ಅಂದ್ರೂ ಸಹ ಖಂಡಿತ ಭಗವಂತನಲ್ಲಿ ಸಹಾಯ ಕೇಳಿ ಧ್ಯಾನದಲ್ಲಿ ಕುತ್ಕೊಂಡು ಆ ಒಂದು ಪ್ರಾಬ್ಲಮ್ ಮೇಲೆ ಧ್ಯಾನ ಮಾಡಿ. ನನ್ನ ಲೈಫಲ್ಲಿ ಹಿಂಗಾಗಿದೆ ಭಗವಂತ, ಇದು ನಿಜಾನ ಸುಳ್ಳ, ಈ ತಪ್ಪು ಆಗಿದ್ರೆ ಅಥವಾ ಈ ರೀತಿ ನನ್ನ ಲೈಫಲ್ಲಿ ಆಗಿದ್ರೆ ದಯವಿಟ್ಟು ಬದಲಾಯಿಸು ಅಂತ ಹೇಳಿ ಅದ್ರ ಮೇಲೇನೆ ಮೆಡಿಟೇಷನ್ ಮಾಡಿ. ಖಂಡಿತ ನಿಮ್ಮ ಗಂಡನಲ್ಲೂ ನಿಮ್ಮ ಪಾರ್ಟ್ನರಲ್ಲೂ ಬರುವಂಥ ಚೇಂಜಸ್ ನೋಡಿ. ಮೇ ಬಿ ನಿಮ್ಮ ಗಂಡ ನಿಮ್ಗೆ ಏನಾದ್ರು ಆ ಥರ ಮೋಸ ಮಾಡಿದ್ರೆ, ಆ ಹೆಣ್ಣು ನಿಮ್ಮ ಗಂಡನಿಗೆ ಮೋಸ ಮಾಡಿ ಅಥವಾ ಆ ಹೆಣ್ಣು ನಿಮ್ಮ ಪಾರ್ಟ್ನರ್ಗೆ ಮೋಸ ಮಾಡಿ ಈ ವ್ಯಕ್ತಿ ರಿಯಲೈಸ್ ಆಗಿ ರಿಯಲ್ ಲವ್ ಏನು ಅಂತ ತಿಳ್ಕೊಂಡು ನಿಮ್ಮ ಹತ್ರ ಬರುವಂಥ ಚಾನ್ಸಸ್, ಧ್ಯಾನದ ಮುಖಾಂತರ ಭಗವಂತನ ಸಹಾಯ ಕೇಳಿದಾಗ ಇಂಥ ಚೇಂಜಸ್ ಆಗಿರೋದನ್ನ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ತುಂಬಾ ಹತ್ತಿರದ, ನನಗೆ ತುಂಬಾ ಆತ್ಮೀಯರ ಲೈಫ್ಗಳಲ್ಲಿ ಇಂಥದ್ದನ್ನ ನಾನು ನೋಡಿದ್ದೀನಿ. ಆ ಅನುಭವದಿಂದಾನೇ ಹೇಳ್ತಾ ಇದ್ದೀನಿ. ಆ ಹೆಣ್ಣು ತನ್ನ ಗಂಡನನ್ನ ಅಷ್ಟು ಪ್ರೀತಿಸಿದಾಗ ಗಂಡನಲ್ಲಿ ಬದಲಾವಣೆ ಬಂದು ಹೆಂಡತಿನೇ ಬೇಕು ಅಂತ ಬಂದಿದ್ದು ನಾನು ತುಂಬಾ ಹತ್ರದ ಒಂದು ಕಪಲ್ ಅಲ್ಲಿ ನಾನು ನೋಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ನನ್ನ ಅನುಭವದ ಮೇಲೆ, ನನ್ನ ಸುತ್ತ ನೋಡಿರೋದ್ರ ಮೇಲೇನೆ ನಾನು ಏನ್ ಹೇಳಿದ್ರು ನಾ ಹೇಳ್ತೀನಿ ಅನ್ನುವಂಥದ್ದು. ಸೊ ಆದ್ರಿಂದ ಹೆಣ್ಮಕ್ಳಲ್ಲಿ ಹಂಬಲ್ ರಿಕ್ವೆಸ್ಟ್,
ಏನಾದ್ರೂ ಆಗಿದ್ರೆ ಕ್ಷಮಿಸ್ಬಿಟ್ಟು ಧ್ಯಾನ ಮಾಡಿ ಭಗವಂತನ ಸಹಾಯ ಕೇಳಿ ಖಂಡಿತ ಜೀವನ ಅನ್ನೋದು ಬದಲಾಗತ್ತೆ. ಮತ್ತೆ ಗೊತ್ತಿದ್ದೋ ಗೊತ್ತಿಲ್ದಲೇನೋ ನಮ್ಮ ಲೈಫಲ್ಲಿ ಇದೆಲ್ಲ ಆಗೋಗಿದೆ, ಏನ್ ಮಾಡೋದು, ಇದನ್ನ ಹೇಗ್ ಸರಿ ಮಾಡ್ಕೊಳ್ಳೋದು ಅನ್ನೋಂಥದ್ದಾದ್ರೆ ಭಗವಂತನ ಹತ್ರ ಸಂಪೂರ್ಣವಾಗಿ ಕ್ಷಮೆ ಕೇಳಿ. ಈ ಥರದ್ದು ಏನಾದ್ರೂ ಆಗಿದ್ರೆ ಖಂಡಿತ ಇನ್ನೊಬ್ರ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ಬೇಡಿ. ಎಲ್ಲರೂ ಆಗಿರಲ್ಲ. ನಿಮ್ಮ ಸೀಕ್ರೆಟ್ಸ್ನ ತಿಳ್ಕೊಂಡು ನಿಮ್ಮ ವಿರುದ್ಧವಾಗೇ ಉಪಯೋಗಿಸೋಂಥ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಅವ್ರು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡೋ ಚಾನ್ಸಸ್ ಇರುತ್ತೆ. ಆದ್ರೆ ಭಗವಂತ ನಮ್ಮನ್ನ ತಂದೆ ತಾಯಿ ತರ ನಾವು ಮಾಡಿರೋ ಪ್ರತಿ ತಪ್ಪನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಮ್ಮನ್ನ ಕ್ಷಮಿಸ್ತಾರೆ. ಆದ್ರಿಂದ ಏನೇ ಆದ್ರೂ ಸಹ ಭಗವಂತನ ಹತ್ರ ಹೇಳ್ಕೊಳ್ಳಿ, ಭಗವಂತ ನಾನು ಈ ತರದ್ ಮಾಡ್ಬಿಟ್ಟೆ, ಗೊತ್ತಿದೋ ಗೊತ್ತಿಲ್ದಲ್ಲೋ ಕೋಪದಲ್ಲೂ ಏನೋ ಆಗೋಯ್ತು. ಇದು ಹೆಣ್ಣಾಗಿದ್ರು ಆಗ್ಲಿ ಗಂಡಾಗಿದ್ರು ಆಗಿರ್ಲಿ ಎಲ್ಲಾರ್ಗೂ ಒಂದೇ ರೂಲು. ನಾನು ಕಳೆದ ವಿಡಿಯೋಗಳಲ್ಲೂ ಹೇಳಿದ್ದೀನಿ, ಶೀಲ ಅನ್ನೋಂಥದ್ದು ಹೆಣ್ಣಿಗೊಂದು ಗಂಡಿಗೊಂದು ಇರೋದಿಲ್ಲ, ಇಬ್ರಿಗೂ ಈಕ್ವಲ್ ಅನ್ನೋಂಥದ್ದು. ಭಗವಂತನ ಹತ್ರ ಸರೆಂಡರ್ ಆಗಿ ಇನ್ನು ಮುಂದೆ ನಿಮ್ಮ ಒಂದು ಪಾರ್ಟ್ನರ್ನ ಫಸ್ಟ್ ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್. ಈ ಥರದ್ ನಾನು ಮಾಡ್ಬಿಟ್ಟೆ ಅಂತ ಸೆಲ್ಫ್ ಸಾಬೋಟೇಜ್ ಅಂದ್ರೆ ನಮ್ಮನ್ನ ನಾವೇ ವಿಧ್ವಂಸ ಮಾಡ್ಕೊಳ್ಳೋಂಥದ್ದು, ನಮ್ಮ ಆರೋಗ್ಯವನ್ನ, ನಮ್ಮ ಅಂದವನ್ನ, ಪ್ರತಿಯೊಂದನ್ನು ನಾಶ ಮಾಡ್ಕೊಳ್ಳೋಂಥದ್ದಾಗ್ಬಿಡತ್ತೆ. ನೋ, ಫಸ್ಟ್ ನಿಮ್ಮನ್ನ ನಿಮಗೆ ಕ್ಷಮಿಸ್ಕೊಳ್ಳಿ. ಅದ್ರಲ್ಲಿ ನಿಮ್ದು ಏನ್ ಲೆಸನ್ ಇತ್ತು, ಯಾವ ಕರ್ಮ ಇತ್ತು, ಯಾವ ಪಾಠ ಕಲಿಯುವಂಥದ್ದಿತ್ತು, ಅದನ್ನ ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಕ್ಷಮೆ ಕೇಳಿ ಫಸ್ಟ್ ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ ನಿಮ್ಗೆ ಹಾಗೆ ಮೋಸ ಮಾಡಿದ್ರೆ ಅವರನ್ನು ಕೂಡ ಕ್ಷಮಿಸಿ, ಸಂಪೂರ್ಣವಾಗಿ ಸ್ವೀಕಾರ ಮಾಡಿ. ಅದರಿಂದ ಮತ್ತೆ ಯಾವಾಗ ಸರಿಯಾದ ದಾರಿಗೆ ಬರ್ತೀರಾ, ಧರ್ಮಬದ್ಧವಾಗಿ ನಡೆಯೋದನ್ನ ಸ್ಟಾರ್ಟ್ ಮಾಡ್ತೀರಾ, ಯಾವಾಗ ಗಂಡ ಹೆಂಡತಿ ಮತ್ತೆ ಪ್ರೀತಿಯಿಂದ ಸಮರ್ಪಣೆಯಿಂದ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಫಸ್ಟ್ ಹೇಳ್ದಂತ ಚೇಂಜಸ್ ಎಲ್ಲ ಬರುತ್ತೆ. ಮಾಡಿರೋ ಪಾಪ ಕಳಿಯೋದಿಲ್ಲ, ಆದ್ರೆ ಪುಣ್ಯ ಫಲ ಜಾಸ್ತಿ ಆಗತ್ತೆ. ಅದರಿಂದ ಯಾವಾಗ ಒಳ್ಳೇದು ಜಾಸ್ತಿ ಆಗತ್ತೆ, ಕೆಟ್ಟದ್ದು ಕಡಿಮೆ ಆಗ್ತಾ ಹೋಗುತ್ತೆ. ದಾಂಪತ್ಯ ಮತ್ತೆ ಸುಖವಾಗತ್ತೆ, ಪ್ರತಿಯೊಂದು ಒಳ್ಳೇದು ಆಗ್ತಾ ಹೋಗುತ್ತೆ. ಮೊದಲೇ ಒಳ್ಳೆ ದಾಂಪತ್ಯದಲ್ಲಿ ಏನೇನ್ ಬರುತ್ತೆ ಅನ್ನೋಂಥದ್ದನ್ನ ಹೇಳಿದ್ದೀನಲ್ಲ, ಅದೆಲ್ಲ ಬದಲಾಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಎಷ್ಟು ದಿನ ತಗೊಳುತ್ತೆ, ಎಷ್ಟು ತಿಂಗಳು ತಗೊಳುತ್ತೆ, ಎಷ್ಟು ವರ್ಷ ತಗೊಳುತ್ತೆ ನನಗೂ ಕೂಡ ಗೊತ್ತಿಲ್ಲ. ನೀವು ಎಷ್ಟರ ಮಟ್ಟಿಗೆ ಸಮರ್ಪಣೆಯಾಗಿ ಕಂಪ್ಲೀಟ್ಲಿ ಮೋಸ ಮಾಡುವಂಥ ಅವಶ್ಯಕತೆ ಅಗತ್ಯ ಇದ್ದಾಗ್ಲೂ ಅಥವಾ ಅವಕಾಶ ಬಂದಾಗ್ಲೂ ನಾನು ಯಾವಾಗ್ಲೂ ಯಾರು ನೋಡ್ಲಿ ನೋಡ್ದಲೇ ಇರ್ಲಿ, ನಾನು ಭಗವಂತನಿಗೋಸ್ಕರ ನಾನು ಧರ್ಮದ ದಾರಿಲಿ ನಡಿಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಎಂಥದೇ ಪರಿಸ್ಥಿತಿಯಲ್ಲೂ ನಾನು ಧರ್ಮಬದ್ಧವಾಗಿ ನಡಿತೀನಿ ಅಂತ ನೀವು ನಿರ್ಧಾರ ಮಾಡಿ ನಡೀತೀರಾ, ಆಗಿದ್ದ ಕರ್ಮಫಲದ ಶಿಕ್ಷೆಯನ್ನ ಅನುಭವಿಸ್ತಾ ಮುಂದಕ್ಕೆ ಹೋಗ್ತೀರಾ, ಖಂಡಿತ ಲೈಫ್ ಮ್ಯಾಜಿಕಲಿ ಚೇಂಜ್ ಆಗತ್ತೆ. ಮಾಡಿರೋ ತಪ್ಪುಗಳಿಗೆ ಕೆಲವೊಂದು ಸಲ ಒಂದೇ ತಪ್ಪು ಪದೇ ಪದೇ ಮಾಡೋದ್ರಿಂದ ಅದು ಪಾಪವಾಗಿ ಬದಲಾಗುತ್ತೆ. ಪಾಪಕ್ಕೆ ಶಿಕ್ಷೆನೇ ಇರತ್ತೆ. ಭಗವಂತ ಕೊಟ್ಟಿರೋ ಶಿಕ್ಷೆ ನಾನ್ ಮಾಡಿದ್ದಕ್ಕೆ ಶಿಕ್ಷೆ ಆಗ್ತಿದೆ ಅಂತ ಹೇಳಿ ಯಾವಾಗ ಅಕ್ಸೆಪ್ಟ್ ಮಾಡಿ ಲೈಫ್ನಲ್ಲಿ ಮುಂದಕ್ಕೆ ಹೋಗ್ತೀರಾ, ಖಂಡಿತ ಲೈಫ್ನಲ್ಲಿ ಆ ಶಿಕ್ಷೆ ಪೀರಿಯಡ್ ಮುಗಿದ ಮೇಲೆ ಕಂಪ್ಲೀಟ್ ಸುಖ ಶಾಂತಿ ನೆಮ್ಮದಿಯಾದಂಥ ಜೀವನ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಮತ್ತೆ ನಾನು ಲೈಫಲ್ಲಿ ಹಾಗೆ ಮಾಡಿದ್ದೆ, ಅವ್ರದ್ದು ಶಾಪ ಕರ್ಮ ಪಾಪ ಎಲ್ಲ ಬಂದಿರುತ್ತಲ್ವಾ ಅಂತಂದ್ರೆ, ಧ್ಯಾನ ಮಾಡೋದ್ರಿಂದ, ಧ್ಯಾನದ ಅಗ್ನಿ, ಕುಂಡಲಿನಿ ಶಕ್ತಿನೇ ಒಂದು ಅಗ್ನಿ. ಆ ಅಗ್ನಿ ಯಾವಾಗ ನಮ್ಮಲ್ಲಿ ಹೆಚ್ಚುತ್ತಾ ಹೋಗುತ್ತೆ, ಎಂಥ ಪಾಪ ಕರ್ಮಗಳು ಕೂಡ ಸುಟ್ಟು ಭೂಮಿ ಮೇಲೂ ನಾವು ಸುಖವಾಗಿ ಸ್ವರ್ಗದಂಗೆ ಬದುಕ್ತಾ, ಜೀವನದ ನಂತರನೂ ಕೂಡ ಖಂಡಿತ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಯಾಕೆಂದ್ರೆ ಧರ್ಮಬದ್ಧವಾಗಿ ನಾವು ಬದುಕಿದಾಗ ಧರ್ಮೋ ರಕ್ಷತಿ ರಕ್ಷಿತಃ, ನಾವು ಧರ್ಮವನ್ನ ಕಾಪಾಡಿದ್ರೆ ಧರ್ಮ ನಮ್ಮನ್ನ ಕಾಪಾಡತ್ತೆ ಖಂಡಿತ. ಈ ಸುಲಭ ಮಾರ್ಗಗಳನ್ನ ಭಗವಂತ ನಮಗ್ ಕಲ್ಸಿದರೆ ಕೂಡ, ಭಗವಂತನೇ ಮನುಷ್ಯ ಹೇಗೆ ಕರ್ಮ ಶಾಪ ಇದರಿಂದ ಮುಕ್ತ ಆಗ್ಬೇಕು ಅನ್ನೋದಕ್ಕೋಸ್ಕರ ನಾರಾಯಣನ 9ನೇ ಅವತಾರ ಬುದ್ಧ ಅವತಾರ, ಬೌದ್ಧ ಅವತಾರದಲ್ಲಿ ಅವರ ಪಂಚಶೀಲ ಮಾರ್ಗದಲ್ಲಿ ಇದು ಪರ್ಟಿಕ್ಯುಲರ್ ಆಗಿ ಒಂದು ಕಂಡೀಷನ್ ತರ ಹಾಕಿದ್ದಾರೆ. 5 ಕಂಡೀಷನ್ಸ್ ಹಾಕಿದ್ದಾರೆ. ಇದೆಲ್ಲ ತುಂಬಾ ಸುಲಭ, ಆದ್ರೆ ಪಾಲಿಸೋದ್ ಕಷ್ಟ ಆಗತ್ತೆ ಅಂತ ಹೇಳಿದ್ದಾರೆ. ಆದ್ರೂ ಸಹ ಇದರಲ್ಲಿ ಒಂದು ಪಾಯಿಂಟ್ ಇದಿದೆ, ಯಾವಾಗ್ಲೂ ನಿಮ್ಮ ಹೆಂಡತಿಯ ಜೊತೆಯಲ್ಲಿ ದಾಂಪತ್ಯ ಸುಖವನ್ನ ಇಟ್ಕೊಳ್ಳಿ, ವ್ಯಭಿಚಾರ ಮಾಡಬಾರ್ದು ಅಂತಾನೆ ಒಂದು ಕಂಡೀಷನ್ ಇದೆ. ಯಾವಾಗ ಸೆಕ್ಸ್ ಇಂದ ಸ್ಟಾರ್ಟ್ ಮಾಡ್ತಾರೆ ಅದು ಲಸ್ಟ್ಗೆ ಚೇಂಜ್ ಆಗತ್ತೆ. ಅಂದ್ರೆ ಕಾಮ ವಾಸನೆ, ಕಾಮದ ಆಸೆಯಿಂದ ಮಾಡಿದಾಗ ಅದು ಕಾಮ ವಾಸನೆ ತುಂಬಾ ನೀಚ ತುಚ್ಛ ಆಗತ್ತೆ. ಅದು ಒಬ್ಬ ವ್ಯಕ್ತಿಯಲ್ಲಿ ಅದು ತೀರೋದಿಲ್ಲ, ಅದು ಮಲ್ಟಿಪಲ್ ಅನ್ನೋ ತರ ಹೋಗುತ್ತೆ. ಇವಾಗ ಕಲಿಯುಗ ಆಗಿರೋದ್ರಿಂದ ಅದು
ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಯಾವಾಗ ಅದನ್ನ ಕಂಪ್ಲೀಟ್ ಆಗಿ ರಿಲೀಸ್ ಮಾಡಿ, ಕಾಮವನ್ನ ರಿಲೀಸ್ ಮಾಡಿ, ಯಾವಾಗ ಪ್ರೇಮದಿಂದ ಮದುವೆ ಆದ ನಂತರ ನಿಮ್ಮ ಪಾರ್ಟ್ನರ್ ಜೊತೆ ಮಾತ್ರನೇ ಈ ಸಂಬಂಧವನ್ನ ಇಟ್ಕೊಂಡಾಗ ಅದು ಪ್ರೇಮ ಸಂಬಂಧ ಆಗತ್ತೆ. ಪ್ರೇಮ ಸಂಬಂಧ ಲವ್ ಮೇಕಿಂಗ್ ಅಲ್ಲಿ ಎಂಡ್ ಆಗತ್ತೆ. ಅಂಡ್ ಅದು ಆಧ್ಯಾತ್ಮ ಸಾಧನೆಗೆ, ಕುಂಡಲಿ ಎನರ್ಜಿ ರೈಸ್ ಆಗೋದಕ್ಕೆ ಯಾವಾಗ ಧ್ಯಾನ ಮಾರ್ಗ, ಯೋಗ ಮಾರ್ಗದಿಂದ ದಂಪತಿಗಳು ಆ ರೀತಿಯಲ್ಲಿ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಧ್ಯಾತ್ಮ ಸಾಧನೆಯನ್ನ ಮಾಡ್ತಾರೆ, ಎನ್ಲೈಟನ್ ಆಗೋದಕ್ಕೆ, ಕುಂಡಲಿನಿಯ ಶಕ್ತಿ ಸಂಪೂರ್ಣವಾಗಿ ಆಕ್ಟಿವ್ ಆಗಿ ಅದನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋಂಥ ನಾಲೆಡ್ಜ್ ಕೂಡ ಬರುತ್ತೆ. ಜೀವನದ ನಂತರ ಮುಕ್ತಿ ಮೋಕ್ಷ ಅನ್ನೋದು ಖಂಡಿತವಾಗಿ ಸಿಗತ್ತೆ. ಈ ಒಂದು ಶಕ್ತಿ ತುಂಬಾ ರಹಸ್ಯವಾದದ್ದು ಮತ್ತೆ ತುಂಬಾ ಪವಿತ್ರವಾದದ್ದು. ಅದಕ್ಕೆ ಯಾವಾಗ್ಲೂ ಕೂಡ ಮದುವೆಯಾದ ನಂತರ ಗಂಡ ಮತ್ತು ಹೆಂಡತಿಯ ಮಧ್ಯ ಮಾತ್ರನೇ ಈ ಸಂಬಂಧ ಇರಬೇಕು, ದೇಹವನ್ನ ದೇವಸ್ಥಾನ ಮಾಡಿಕೊಂಡು ಈ ರೀತಿಯಲ್ಲಿ ಬದುಕಬೇಕು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಅಲ್ಲಿ ಹಾಕಿ. ನನ್ನ ವಿಡಿಯೋಗಳು ನಿಮ್ಗೆ ಹೇಗೆ ರೀಚ್ ಆಗ್ತದೆ, ನೀವು ಇದರಿಂದ ಏನ್ ತಿಳ್ಕೊಳ್ತಾ ಇದ್ದೀರಾ ಕಮೆಂಟ್ ಹಾಕಿದ್ರೆ ನನಗೂ ಕೂಡ ನೆಕ್ಸ್ಟ್ ವಿಡಿಯೋಗಳು ಮಾಡೋದಕ್ಕೆ ನನಗೂ ಕೂಡ ಸ್ವಲ್ಪ ಇನ್ಸ್ಪೈರ್ ಮಾಡ್ದಂಗೆ ಇರುತ್ತೆ. ನನ್ನ ವಿಡಿಯೋದಿಂದ ಯಾರೋ ಏನೋ ಕಲಿತಾ ಇದ್ದಾರೆ ಅಂತಂದಾಗ ಮುಂದಿನ ವಿಡಿಯೋ ಮಾಡೋದಕ್ಕೆ ನನಗೂ ಕೂಡ ತುಂಬಾ ಇಷ್ಟ ಆಗತ್ತೆ. ಸೊ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್, ಐ ಲವ್ ಯು ಆಲ್.